ಈ ಚುನಾವಣಾ ಬಾಂಡ್ಗಳ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ನ್ಯೂಸನ್ನು ಇದೀಗ ನಾನು ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಏನು ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ, ಚುನಾವಣಾ ಬಾಂಡು ಎಲ್ಲ ಪಾರ್ಟಿಗೂ ಕೊಟ್ರಪ್ಪ, ಎಷ್ಟೊಂದು ಕಂಪ್ನಿ ಕೊಟ್ಟಿವೆ ಅಂತ ಆಯ್ತಲ್ವಾ, ಯಾಕೆ ಕೊಟ್ಟರು ಅಂತ ಒಂದು ಪ್ರಶ್ನೆ ಬರುತ್ತೆ. ಒಂದು ಅಭಿಮಾನದಲ್ಲಿ ಕೊಡಬೇಕು, ಪ್ರೀತಿಯಿಂದ ಕೊಡಬೇಕು, ಆ ಪಕ್ಷದ ಬಗ್ಗೆ ಗೌರವ ಅಂತ ಕೊಡಬೇಕು, ಆ ಪಕ್ಷದ ನಾಯಕತ್ವದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಕೊಡಬೇಕು. ಇದೊಂದು ಭಾಗ. ಎರಡನೇ ಭಾಗ ಏನು, ಎಷ್ಟು ಕೊಡಬೇಕು ಅಂತ, ತನ್ನ ಕಂಪನಿಯ ಎಷ್ಟು ಪಾಲನ್ನು ಒಬ್ಬ ವ್ಯಕ್ತಿ ಕೊಡಬಹುದು ಅಂತ 7.5%ಗೆ ಮೊದಲೆಲ್ಲ ನಿಗದಿ ಇತ್ತು. ಆಮೇಲೆ ಏನು ಮಾಡಿದ್ರು, ಲಾಸ್ ಆಗಿದ್ದರೂ ಕೊಡಬಹುದು ನೀನು ಅಂತ. 7.5% ಅಂದರೆ ಏನು ಅಂತ ಹೇಳಿದ್ರೆ, ಒಂದು ಕಂಪನಿಯ 3 ವರ್ಷಗಳ ಆದಾಯದಲ್ಲಿ 7.5% ಕೊಡಬಹುದು ಮಿತಿ. 7.5%ವರೆಗೂ ನೀನು ಕೊಡಬಹುದಪ್ಪ, ನೀನು ಲಾಭ ಬಂದು ₹100 ಲಾಭ ಬಂದಿದ್ದರೆ ನಿನಗೆ ₹7 ನೀನು ಕೊಡು. ಅರ್ಥ ಆಯಿತಾ? ₹100 ಲಾಭಕ್ಕೆ ₹7 ನೀನು ಕೊಡು. ₹1000 ಲಾಭ ಬಂದಿತ್ತಾ, ₹75 ಕೊಡು ನೀನು ಅಂತ. ಆನಂತರ ತಿದ್ದುಪಡಿ ಮಾಡಿದ್ಮೇಲೆ ಏನಾಯಿತು, ಲಾಸ್ ಆಗಿರೋ ಕಂಪ್ನಿನೂ ಕೊಡಬಹುದು ಅಂತ ಆಯಿತು. ಇಲ್ಲಿ ಬರ್ತಿರ್ತಕ್ಕಂಥ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, 200-215 ಕೋಟಿ ಲಾಭ ಬಂದಿರೋ ಒಂದು ಕಂಪನಿ 1,100 ಕೋಟಿಯಷ್ಟು ದೇಣಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲೇ ಇರೋದು. ಇದು ಕಪ್ಪು ಹಣ ಅಲ್ವಾ ಹಾಗಾದರೆ? ಇದು ಬ್ಲ್ಯಾಕ್ ಮನಿ ಅಲ್ವಾ ಅಂತ ಒಂದು ಪ್ರಶ್ನೆ ಇದೆ. ಜೊತೆಗೆ ಇಲ್ಲಿರೋ ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ರೇಡ್ಗಳಿಗೆ ಒಳಗಾದ ಮೇಲೆ ಕಂಪನಿಗಳು ಇಲ್ಲಿ ದೇಣಿಗೆಯನ್ನು ಕೊಟ್ಟಿವೆ. 30 ಟಾಪ್ ಡೋನರ್ಸ್, 30 ಜನ ದೊಡ್ಡ ದೇಣಿಗೆ ಕೊಟ್ಟರು ಇದ್ದಾರಲ್ಲ ಇಲ್ಲಿ. ಈ 30 ಜನ ದೇಣಿಗೆದಾರರಲ್ಲಿ 14 ಜನ ಇಡಿ ದಾಳಿಗೆ ಒಳಗಾಗಿದ್ದಂಥವರೇ ಇದ್ದಾರೆ ಎಂದಾಗ ಭೈ ಕೊಟ್ರ ಇದು. ಹಾಗಾದರೆ ಇದನ್ನು ಎಕ್ಸ್ಟಾರ್ಷನ್ ಅಂತ ಕರಿಬೇಕಾ ಕರಿಬಾರ್ದ? ನಿಮಗೆ ಬಿಡ್ತಾ ಇದ್ದೀನಿ ನಾನು. ಒತ್ತೆ ಹಣ, ಗನ್ ಪಾಯಿಂಟಲ್ಲಿ ಸಿನಿಮಾದಲ್ಲಿ ನೋಡಿರ್ತೀವಲ್ವಿ ನಾವೆಲ್ಲರೂ, ಒಂದು ಗನ್ ಪಾಯಿಂಟಲ್ಲಿ ಯಾರಿಗೋ ಒಂದು ಬೇಡಿಕೆ ಇಡ್ತಾರೆ, ಅವ್ರು ಹಣ ಕೊಟ್ಬಿಟ್ಟು ಬಿಡಿಸ್ಕೊಳ್ಳೋದು ಅಂತಾರಲ್ಲ, ಆ ಥರ ಕಥೆನ ಇದು? ಐ ಡೋಂಟ್ ನೋ. ಚುನಾವಣಾ ಬಾಂಡ್ಗಳ ರಹಸ್ಯ ಹೊರಬೀಳ್ತಾ ಇದೆ. ಇಟ್ಸ್ ನಥಿಂಗ್ ಬಟ್ ಎಕ್ಸ್ಟಾರ್ಷನ್ ಅಂತ ಕೆಲವರು ಕರಿತಾ ಇದ್ದಾರೆ. IT, ED, CBI ದಾಳಿ ಆದ ಮೇಲೆ ದೇಣಿಗೆ ಹರಿದು ಬಂದಿರೋದು ಹೇಗೆ? ಪ್ರತಿಪಕ್ಷಗಳಿಂದ ಭಾರೀ ಟೀಕೆಗೆ ಗುರಿಯಾಗ್ತಾ ಇದೆ BJPಯ ಎಲೆಕ್ಟ್ರೋಲ್ ಬಾಂಡ್ನ ಸ್ಕೀಮ್. ಇದು ಇವರೇ ಅನೌನ್ಸ್ ಮಾಡಿದ್ದು. ಎಲೆಕ್ಟ್ರೋಲ್ ಬಾಂಡ್ ಸ್ಕೀಮನ್ನು ಅನೌನ್ಸ್ ಮಾಡಿದ್ದೆ ಇವರು. ಅಂಗೈ ಹುಣ್ಣಿಗೆ ಕನ್ನಡಿಯನ್ನು ಹುಡುಕ್ತಾ ಇದ್ದಾರಾ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್? ಇಲ್ಲ ಆ ಥರ ಹೇಳಕ್ಕೆ ಬರಲ್ಲ. ರೇಡ್ ಆಗದಿರೋರು ಕೊಟ್ಟಿದ್ದಾರೆ, ರೇಡ್ ಆದವರು ಕೊಟ್ಟಿದ್ದಾರೆ ಅಲ್ವಾ? ರೇಡ್ ಆದವ್ರು ಎಷ್ಟು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ರೇಡ್ ಆದಮೇಲೆ ಬಂದಿರುವ ಹಣ ಆದರೆ ಹೆದರಿಸಿ ಹಣ ಪಡ್ಕೊಂಡ್ರ? ಯೂಶ್ವಲಿ ಒಂದು ರೇಡನ್ನು ಯಾಕೆ ಮಾಡ್ತಾರೆ ಹೇಳಿ? ಅಕ್ರಮ ಏನಾದರೂ ಮಾಡಿದರೆ ಮಾಡ್ತಾರೆ. ನಿಜ ಅಲ್ವೇನ್ರಪ್ಪ? ಅಕ್ರಮ ಆಗಿದೆ, ಈ ಸಂಸ್ಥೆ ತೆರಿಗೆ ವಂಚನೆ ಮಾಡಿದೆ, ಅಕ್ರಮವಾಗಿ ಅಕಾರ್ಡಿಂಗ್ ಟು PMLA, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಇದರ ಅಡಿಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣವನ್ನು ವರ್ಗಾಯಿಸಿದ್ದಾರೆ, ಸರಿಯಾದ ಮೂಲ ನಮಗೆ ಸಿಗ್ತಾ ಇಲ್ಲ, ಇಲ್ಲೇನೋ ಮೋಸ ನಡೆದಿದೆ, ತೆರಿಗೆ ವಂಚನೆ ಆಗಿದೆ, CBI ಅಲ್ವಾ? ಇದು ಬಂದಾಗ ಏನಕ್ಕಾಗಿ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಡಿಸಿ. ನೀವು ಶಿಕ್ಷೆಗಳಾಗಿದೆಯಾ? ದೇಣಿಗೆ ಕೊಟ್ಟಮೇಲೆ ಶಿಕ್ಷೆ ಆದರೂ ಆಗಬೇಕಾಗಿತ್ತಲ್ವ? ಅದೂ ಇಲ್ಲ ಅಂದಾಗ ಹೆದರಿಸಿ ಹಣವನ್ನು ವಸೂಲಿ ಮಾಡಲಾಗಿದೆಯಾ? ನಾನು ಯಾವ ಪಾರ್ಟಿಗೆ ಅಂತ ಹೇಳಕ್ಕೆ ಹೋಗಲ್ಲ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದಟ್ ಥಿಂಗ್ ಅಲ್ವಾ? ರೇಡ್ ಆಗಿದ್ದಕ್ಕೂ ದೇಣಿಗೆ ಕೊಟ್ಟಿದ್ದಕ್ಕೂ ಸಂಬಂಧ ಇಲ್ಲ ಅಂತ ನಿರ್ಮಲಾ ಸೀತಾರಾಮನ್ ಮೇಡಮ್ ಹೇಳ್ತಾ ಇದ್ದಾರೆ. ಆದರೆ ರೇಡ್ ಎದುರಿಸಿದ್ರಲ್ಲ 30 ಜನ ಟಾಪ್ ಡೋನರ್ಸಲ್ಲಿ 14 ಜನ ಅಂತೂ ಬಾಂಡ್ ಖರೀದಿ ಮಾಡಿ ಕೊಟ್ಟಿದ್ದಾರಲ್ಲ, ಇದು ಯಾಕೆ? ಏನು ಸೀಕ್ರೆಟ್ ಇದು ಅಂತ? ಏನು ಒತ್ತಡ ಇದು? ತನಿಖಾ ಸಂಸ್ಥೆಗಳ ರೇಡ್ಗೂ ಚುನಾವಣಾ ಬಾಂಡ್ಗೂ ಇದ್ದಂಥ ಸಂಬಂಧ ಏನು? ದೇಣಿಗೆ ಕೊಟ್ಟ 30 ಕಂಪನಿಗಳಲ್ಲಿ 14 ಕಂಪನಿಗಳು ತನಿಖಾ ಸಂಸ್ಥೆಗಳ ರೆಡಾರ್ ಕಣ್ಗಾವಲಲ್ಲಿ ಇದ್ದುವು ಅಂತ. 14 ಸಂಸ್ಥೆಗಳ ಮೇಲೆ ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಅಂದರೆ, ಎಷ್ಟೋ ಸಂಸ್ಥೆಗಳಿಗೆ ಬಂದಿರೋ ಲಾಭಕ್ಕೂ ಅವರು ಕೊಟ್ಟಿರೋ ದೇಣಿಗೆಗೂ ಅಜಗಜಾಂತರ ವ್ಯತ್ಯಾಸ. ನಾನು ಹೇಳಿದ್ನಲ್ಲ, ₹100 ಲಾಭ ಬಂದರೆ ₹7 ಕೊಡಬಹುದು. ₹100 ಲಾಭ ಬಂದರೆ ₹1,500 ದೇಣಿಗೆ ಕೊಟ್ಟುಬಿಟ್ರೆ ದೇಣಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ? ಅವನು ಲಾಸ್ ಮಾಡ್ಕೊಂಡು ದಿವಾಳಿ ಆಗಿಬಿಡ್ತಾನೆ ಅಷ್ಟೇ ಅವನು. ನಿಜ ಅಲ್ವೇ? ಬಂದಿರೋ ಲಾಭನೇ ₹100, ದೇಣಿಗೆ ಅವನು ₹1,500 ಕೊಟ್ಟ ಅಂತ ಹೇಳಿದ್ರೆ ಕಂಪ್ನಿ ಮಾರುಬಟ್ಟೆ ಕೊಡಬೇಕು ಅವನು. ಇಲ್ಲದೇ ಇದ್ದರೆ ಅವನು ತಾನು ಸಂಪಾದನೆ ಮಾಡಿರುವ ಕರಿಮನಿ, ಕಪ್ಪು ಹಣ, ಅದರಲ್ಲಿ ದೇಣಿಗೆನ ಕೊಟ್ಟಿರೋಕ್ಕೆ ಸಾಧ್ಯ. ಕಂಪ್ನಿನೇ ಮಾರ್ಕೊಂಬಿಟ್ಟಿರಬೇಕು. ಇಲ್ವಾ? ಅವನು ಅಕ್ರಮ ಹಣ ಇಲ್ಲಿ ಕೊಟ್ಟಿರಬೇಕು. ನಾವು ಕಪ್ಪು ಹಣ ತಂದು ಬಿಡ್ತೀವಿ, ಅಲ್ಲಿಂದ ತಂದು ಸುರಿದು ಬಿಡ್ತೀವಿ, ದೇಶದಿಂದ ಕಪ್ಪು ಹಣ ನಿರ್ಮೂಲನೆ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇದ್ದವರು ತಂದಂಥ ಸ್ಕೀಮಲ್ಲಿ ಹಾಗಾದರೆ ನಡೆದಿರುವುದು ಏನು? ಕಂಪನಿಗಳು ದೇಣಿಗೆ ಕೊಟ್ಟಿವೆ ಎಂಬುದೇ ಕಪೋಲಕಲ್ಪಿತ ಅಂತ ಮೇಡಮ್ ಹೇಳ್ತಾರೆ. ವಿಪಕ್ಷಗಳ ಆರೋಪಕ್ಕೆ ಮೇಡಮ್ ಅವರ ಉತ್ತರ ಇದು. ದೇಣಿಗೆ ನೀಡದ ಮೇಲೆಯೂ ಕೂಡ IT, ED ದಾಳಿಯಾಗಿರೋ ಪ್ರಕರಣಗಳು ಇವೆ. ಅಕ್ರಮದಿಂದ ಅಪರಾಧಿಗಳು ಬಚಾವಾಗೋದಕ್ಕೆ ದೇಣಿಗೆ ಕೊಡೋ ತಂತ್ರ ಅನುಸರಿಸಿರಬಹುದು ಅಲ್ವಾ? ಅಕ್ರಮದಿಂದ ಪಾರಾಗೋ ಸಲುವಾಗಿ ಕೂಡ ದೇಣಿಗೆ ಕೊಟ್ಟಿರಬಹುದು ಅಂತ ವಿತ್ತ ಸಚಿವರು ಹೇಳ್ತಿರೋದು. ಹಾಗಿದ್ದಾಗ ನೀವು ಪಾರಾಗಕ್ಕೆ ಬಿಡಬೇಡಿ ಮೇಡಮ್. ಯಾಕೆ ಬಿಡ್ತೀರಿ? ಹೇಳಿದ್ನಲ್ಲ, 2022ವರೆಗೂ ಹಲವಾರು ಪಟ್ಟುಗಳು, ಸುಮಾರು 2014ರಿಂದ 2022ವರೆಗೂ ನಾವು ಚೆಕ್ ಮಾಡ್ಕೊಂಬಿಟ್ರೆ
ಹಲವಾರು ಪಟ್ಟು ದಾಳಿ ಜಾಸ್ತಿ ಆಗಿಬಿಟ್ಟಿದೆ ಇಡಿಯದ್ದು. ಕನ್ವಿಕ್ಷನ್ಸ್ ರೇಟ್ ಎಷ್ಟು ಗೊತ್ತಾ? ಒಂದು 24 ಕೇಸಲ್ಲಿ ಕನ್ವಿಕ್ಷನ್ಸ್ ಆಗಿದೆ. ಚೆಕ್ ಮಾಡ್ಕೊಂಬಿಡಿ ನೀವು. ಅಂದರೆ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅವರು ದೇಣಿಗೆ ಕೊಟ್ಟಿದ್ದಾರೆ, ಬಚಾವ್ ಆಗಬೇಕಂತ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ನಿಮ್ಮ ದೇಣಿಗೆ ಕೊಟ್ಟ ಮೇಲೆ ಅವ್ರನ್ನ ಬಚಾವ್ ಮಾಡಿದ್ರ ನೀವು? ಇಲ್ಲ, ಮೊದಲೇ ಹೆದರಿಸಿ ದೇಣಿಗೆ ಬರೋಂಗೆ ಮಾಡ್ಕೊಂಡ್ರ. ಎರಡರಲ್ಲಿ ಯಾವುದಕ್ಕೆ ಉತ್ತರ ಇದು? ಯಾವುದಕ್ಕೆ ಉತ್ತರ ಅಂದರೆ ಪ್ರತಿಪಕ್ಷಗಳು ಕೂಡ ಇದನ್ನು ಕೇಳ್ತಾ ಇದೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗ ಕಂಪನಿಗಳ ಪ್ರಕಾರ ನಾನು ಬಂದುಬಿಡ್ತೀನಿ. ಈಗ ಯಾವ್ಯಾವ ಸಂಸ್ಥೆಗಳು ಅಥವಾ ಕಂಪನಿಗಳು ತನಿಖಾ ಸಂಸ್ಥೆಗಳ ನಿಗಾದಲ್ಲಿ ಇದ್ವು? ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಕಂಪನಿ 1368 ಕೋಟಿ ದೇಣಿಗೆ ಕೊಟ್ಟು ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಕಂಪನಿ ಇದು. ಇಲ್ಲೇನಾಗುತ್ತೆ, 2022ರಲ್ಲಿ 409 ಕೋಟಿ ಹಣ ಅಕ್ರಮ ವರ್ಗಾವಣೆ ಕೇಸಲ್ಲಿ ಈ ಕಂಪ್ನಿ ಮೇಲೆ ದಾಳಿಯಾಗುತ್ತೆ. ಇಡಿ ಕಣ್ಗಾವಲಲ್ಲಿ ಇರುತ್ತೆ ಈ ಒಂದು ಕಂಪನಿ. ಯಾವುದು? ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸ್ ಕಂಪನಿ. ಈ ಕಂಪ್ನಿ ಇನ್ನೊಂದೇನಾಗಿರುತ್ತೆ ಅಂದರೆ 400 ಕೋಟಿಗೂ ಹೆಚ್ಚಿನ ಮೊತ್ತದ ಇವರ ಒಂದು ಅಸೆಟ್ಸ್ಗಳನ್ನು ಇಡಿ ಮುಟ್ಟುಗೋಲು ಹಾಕಿರುತ್ತೆ. ಆ ನಂತರ ಈ ದೇಣಿಗೆಲ್ಲ ಹೋದ್ಮೇಲೆ ಆ ಮುಟ್ಟುಗೋಲು ಎಲ್ಲ ವಾಪಸ್ ಬಂದುಬಿಡುತ್ತೆ. ಹೇಗಿದು ಅಂದರೆ, ಇಡಿ ಥ್ರೂ ಏನಾದರೂ, ನಾನಿಲ್ಲಿ ಯಾವ ಪಾರ್ಟಿ ಅಂತ ಹೇಳಲ್ಲಪ್ಪ, ನಿಮಗೆ ಬಿಟ್ಬಿಡ್ತೀನಿ. ನಾನು ಯಾವ ಪಾರ್ಟಿಗೆ ದೇಣಿಗೆ ಹೋಯಿತು ನಾನು ಹೇಳಲ್ಲ. ದಾಳಿಗಳಾಗುವುದಕ್ಕೂ ಇವರು ದೇಣಿಗೆ ಕೊಡುವುದಕ್ಕೂ, ಅಸೆಟ್ಸ್ ಮೇಲೆ ಮುಟ್ಟುಗೋಲು ಹಾಕೊಳ್ಳೋದಕ್ಕೂ, ದೇಣಿಗೆ ಕೊಟ್ಟ ಮೇಲೆ ಆ ಮುಟ್ಟುಗೋಲು ವಾಪಸ್ ತಗೊಳ್ಳೋದಕ್ಕೂ ಸಂಬಂಧಗಳಿದೆಯಲ್ಲ, ಇದರೆಲ್ಲ ಏನು ಅರ್ಥ ಆಗ್ತಿದೆ ಆ ಅರ್ಥ ನಿಮಗೆ ಬಿಟ್ಬಿಡ್ತೀನಿ. ಈ ಕಂಪ್ನಿ ಇನ್ನೂ ತಮಾಷೆ ನೋಡಿ, ಒಂದು 215 ಕೋಟಿ ಏನೋ ಇವ್ರು ಲಾಭ ತೋರಿಸಿದ್ದಾರೆ. 1368 ಕೋಟಿ ದೇಣಿಗೆ ಕೊಟ್ಬಿಡ್ತಾರಲ್ರಿ. ಏನು ಸಾಧ್ಯ ಏನ್ರಿ ಯಾರಿಗಾದರೂ? ಒಂದು ಕಂಪ್ನಿಗೆ ಬಂದಿರೋ ಲಾಭನೇ 215 ಕೋಟಿ ಇದ್ದರೆ 1350 ಕೋಟಿ, 60 ಕೋಟಿ, 69 ಕೋಟಿ ಅಷ್ಟು ನಿಮಗೆ ದೇಣಿಗೆ ಕೊಡಬೇಕವರು ಅಂತ ಹೇಳಿದ್ರೆ ಎಲ್ಲಿಂದ ತಂದ ಅವನು? ಪ್ರಶ್ನೆ ಇದೆ ಅಲ್ವಾ? ಹಾಗಾಗಿ ಅಕ್ರಮ ನಡೆದಿತ್ತಾ? ಒಳಗಡೆ ಹಾಕಿ, ಯಾರನ್ನೂ ಬಿಡಬೇಡಿ. 5 ವರ್ಷ 4 ವರ್ಷ ಆಯಿತು, ಯಾರನ್ನೂ ಅಲ್ಲಿ ಅಕ್ರಮದಲ್ಲಿ ಅವ್ರಿಗೆ ತನಿಖೆನೂ ನಡೆಯಲ್ಲ, ಅವ್ರಿಗೆ ಶಿಕ್ಷೆನೂ ಆಗಲ್ಲ. ಅವನ ಲಾಭಕ್ಕಿಂತ 10 ಪಟ್ಟು, 20 ಪಟ್ಟು, 100 ಪಟ್ಟು, 300 ಪಟ್ಟು ಇವ್ರಿಗೆ ದೇಣಿಗೆನೂ ಬಂದಿದೆ ಅಂದರೆ ಇದರ ಅರ್ಥ ಏನು? ಎಕ್ಸ್ಪ್ಲೈನ್ ಮಾಡಬೇಕು. ಯಾರಾದರೂ ಎಕ್ಸ್ಪ್ಲೈನ್ ಮಾಡಿ. ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾ ಲಿಮಿಟೆಡ್ 966 ಕೋಟಿ ರೂಪಾಯಿಗಳನ್ನು ಈ ಕಂಪ್ನಿ ಕೊಟ್ಟಿದೆ. ನಂಬರ್ 2 ದೇಣಿಗೆ ಕೊಟ್ಟಿರೋದಲ್ಲಿ ಈ ಕಂಪ್ನಿ ಲಿಸ್ಟು. 2022ರಲ್ಲಿ ಇದೇ ಮೆಗಾ ಕಂಪನಿಗಳ ಮೇಲೆ IT ದಾಳಿ ಆಗಿದೆ. ಇವರು ದೇಣಿಗೆಯನ್ನು ಕೊಟ್ಟಿದ್ದಾರೆ. 2023ರಲ್ಲಿ ಮುಂಬೈನ ಥಾಣೆ ಬೊರಿಬಿಲಿ ಸುರಂಗ ಮಾರ್ಗದ ಗುತ್ತಿಗೆ ಇವರಿಗೆ ಸಿಕ್ಕಿತ್ತು. ಗುತ್ತಿಗೆ ಸಿಗೋಕ್ಕೂ ಇವರು ದೇಣಿಗೆ ಕೊಟ್ಟಿರೋದಕ್ಕೂ ಸಂಬಂಧ ಇದೆಯಾ? ಗುತ್ತಿಗೆ ಸಿಗೋಕ್ಕೂ ದೇಣಿಗೆ ಕೊಟ್ಟಿರೋದಕ್ಕೂ ಸಂಬಂಧ ಇದೆಯಾ? ಪಾಯಿಂಟ್ ನಂಬರ್ 1. ಇಲ್ಲ, ಇವರು ದೇಣಿಗೆ ಕೊಟ್ಟ ಮೇಲೆ ಇವ್ರಿಗೆ ಆ ಗುತ್ತಿಗೆ ಸಿಕ್ಕಿರಬೇಕು. ಇಲ್ಲ, ಇವ್ರ ಮೇಲೆ ದಾಳಿ ಆದಮೇಲೆ ಆ ಗುತ್ತಿಗೆ ಇವರಿಗೆ ಸಿಕ್ಕಿರಬೇಕು. ಎರಡರಲ್ಲೇ ಒಂದಲ್ವೇನ್ರಿ? ದಾಳಿ ಆಯಿತು, ಈ ಕಡೆ ದೇಣಿಗೆ ಕೊಟ್ಟರು, ಗುತ್ತಿಗೆನೂ ಸಿಕ್ತು, ದಾಳಿಯಿಂದನೂ ಬಚಾವ್, ಸೇಫ್. ಹಾಗಂದ ಮಾತ್ರಕ್ಕೆ ನಾವಿಲ್ಲಿ ಕಂಪನಿಗಳನ್ನು ಬ್ಲೇಮ್ ಮಾಡ್ತಾ ಇದ್ದೀವಿ ಅಂತಲ್ಲ. ನೋಡಿ, ಒಂದು ಕಂಪನಿ ಇಲ್ಲೇನಾಗುತ್ತೆ, ಒಂದು ಇಡೀ ಊರಿಗೆ ಎದುರಿಸ್ಬೇಕು ಅಂದರೆ ಯಾರೋ ಇಬ್ಬರಿಗೆ ನಾವು ಸಿನಿಮಾದಲ್ಲಿ ತೋರಿಸ್ತಾರಲ್ಲ, ಅಥವಾ ಕಳ್ಳಕಾಕರು, ದರೋಡೆಕೋರರು, ಒಂದು ಇಡೀ ಊರಿಗೆ ಹೆದರಿಸ್ಬೇಕು ಅಂದರೆ ಏನು ಮಾಡ್ತಾರೆ ಹೇಳಿ? 2-3 ಊರಲ್ಲಿ ಹಿಡ್ಕೊಂಡು ಹೊಡೆದು ಬಿಡ್ತಾರೆ ಅಥವಾ ಸಾಯಿಸ್ಬಿಡ್ತಾರೆ. ಇಡೀ ಊರಿಗೆ ಭಯ ಅವ್ರನ್ನ ನೋಡಿದ್ರೆ, ಓಹೋ ನಮ್ಮನ್ನು ಏನೋ ಮಾಡಿಬಿಡ್ತಾರೆ ಇವರು, ಯಾಕೆ ಬೇಕಪ್ಪ ಇವ್ರ ಸಹವಾಸ ಅಂತೇಳಿ ನೀವು ಹೇಳ್ದಂಗೆ ಕೇಳ್ತೀವಿ ಸ್ವಾಮಿ ಅಂತಾರಲ್ಲ, ಆ ಥರದ್ದು ನಡೆದಿದೆಯಾ ಇಲ್ಲಿ? ಇರೋಬ್ಬರು ಎಲ್ಲ ಕಂಪ್ನಿ ಮೇಲೂ ರೇಡ್ ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಇವನ್ ಸರದಿ, ನಾಳೆ ನಿಮ್ಮಲ್ಲಿ ಯಾರ್ದು ಬೇಕಿದ್ದರೂ ಆಗಬಹುದು ಅಂದರೆ ಮುಗಿದೋಯ್ತಲ್ರಿ. ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ತೊಗೊಳ್ಳಿ ಸ್ವಾಮಿ, ಒಪ್ಪಿಸ್ಕೊಂಬಿಡಿ, ಕಪ್ಪ ಕಾಣಿಕೆಯನ್ನು ಒಪ್ಪಿಸ್ಕೊಂಬಿಡಿ, ನಾವಿನ್ಮೇಲೆ ಈ ಥರದ್ದೇನು ಮಾಡೋಕ್ಕೆ ಹೋಗಲ್ಲ, ನೀವು ಹೆಂಗೆ ಹೇಳ್ತೀರಿ ಹಂಗೆ ಕೇಳ್ತೀವಿ ಅಂತ ಆಗ್ಬಿಟ್ಟಾಗ ಯಾಕೆ ನಡೆದಿರಬಾರ್ದು? ಇವರಿಗೆಲ್ಲಿ ಸುರಂಗ ನಿರ್ಮಾಣದ ಗುತ್ತಿಗೆ ಸಿಕ್ಕಿದೆ, ಅವರ ಆ ಒಂದು ಸಂಸ್ಥೆಯ ಎಲಿಜಿಬಿಲಿಟಿ ಮೇಲೇ ಸಿಗ್ತಾ, ದಾಳಿ ಆದಮೇಲೆ ಸಿಗ್ತಾ, ದೇಣಿಗೆ ಬಂದಮೇಲೆ ಸಿಗ್ತಾ, ನಮಗೆ ಗೊತ್ತೇ, ನಿಮಗೆ ಬಿಟ್ಬಿಡ್ತೀನಿ ನಾನು. ಆ ನಿಷ್ಕರ್ಷೆ ಮಾಡೋಕ್ಕೆ ನಾನು ಹೋಗಲ್ಲ. ಆಗಿರುವ ಘಟನೆಗಳ ಆ ಡಾಟ್ಸ್ ಇದೆಯಲ್ಲ, ಆ ಡಾಟ್ಸ್ ಮಾತ್ರ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಕನೆಕ್ಟ್ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ಹಲ್ದಿಯಾ ಎನರ್ಜಿ ಲಿಮಿಟೆಡ್ ಅಂತ 377 ಕೋಟಿ ರೂಪಾಯಿಗಳ ದೇಣಿಗೆ ಕೊಟ್ಟಿದೆ ಈ ಒಂದು ಕಂಪನಿ. ಎಷ್ಟು ಹೇಳಿ? 377 ಕೋಟಿ ರೂಪಾಯಿಗಳ ದೇಣಿಗೆ. ನಿಮಗೆ ಆಶ್ಚರ್ಯ ಆಗಲ್ವೇನ್ರಿ? ಒಂದು ಪೊಲಿಟಿಕಲ್ ಪಾರ್ಟಿಗೆ 1000 ಕೋಟಿ, 300 ಕೋಟಿ, 400 ಕೋಟಿ, 800 ಕೋಟಿ ದೇಣಿಗೆ ಯಾರು ಕೊಡ್ತಾರ್ರಿ? ಯಾಕೆ ಕೊಟ್ಟುಬಿಡ್ತಾರೆ? ಎಷ್ಟು ಜನ ಶ್ರಮಿಕರ ಸಂಪಾದನೆ ಇರುತ್ತೆ ರೀ 377 ಕೋಟಿಯಲ್ಲಿ. ಆ ಕಂಪ್ನಿಗೆ ಎಷ್ಟು ಜನ ದುಡಿದಿರ್ತಾರೆ, ಎಷ್ಟು ಫ್ಯಾಮಿಲಿಗಳು ದುಡಿದಿರ್ತವೆ, ಎಷ್ಟು ತಲೆಮಾರುಗಳು ದುಡಿದಿರ್ತವೆ. ಎಷ್ಟೋ ಸಂದರ್ಭಗಳಲ್ಲಿ ಅವ್ರು ದುಡಿದ್ಬಿಟ್ಟು 377 ಕೋಟಿನ ಒಂದು ಪಾರ್ಟಿ ಕೊಟ್ಬಿಡೋದಂತೆ. ಏನಕ್ಕೆ ಪಾರ್ಟಿಗೆ? ಕೊಡಿ 3 ಕೋಟಿ, 1 ಕೋಟಿ, 50 ಲಕ್ಷ, 20 ಲಕ್ಷ ಕೊಡಬಹುದು, ಇಲ್ಲ ಅಂತ ಹೇಳ್ತಿಲ್ಲ. 7.5% ಲಾಭದಲ್ಲಿ 7.5% ಮಿತಿ ಹಾಕಿದ್ದಾರೆ ಅಷ್ಟೇ. ನೀನು 7.5% ಕೊಡಲೇಬೇಕು ನನ್ನ ಪಾರ್ಟಿಗೆ ಅಂತ ಯಾರೂ ಹೇಳಿಲ್ಲ. CSR ಫಂಡ್ ಅಂತ ಇದೆ, ಸಾಮಾಜಿಕ ಸೇವೆಗಳಿಗೆ, ಕಾರ್ಪೊರೇಟ್ ಕಂಪನಿಗಳ ಸಾಮಾಜಿಕ ಸೇವೆಗಳಿಗೆ, ಜವಾಬ್ದಾರಿಗಳಿಗೆ ಕೊಡ್ರಪ್ಪ ಅಂತಿದೆ. ಅವ್ರು ಕೊಡಬಹುದು ಅದನ್ನು.
ತೆರಿಗೆ ವಿನಾಯಿತಿ ಕೂಡ ಸಿಕ್ಕುತ್ತೆ. ಇದ್ಯಾವುದಿದು ಪಾರ್ಟಿ ಡೊನೇಷನ್ನು, ಇದರಲ್ಲೂ ತೆರಿಗೆ ವಿನಾಯಿತಿ ಬೇರೆ ಹೇಳಿಬಿಟ್ರಿ ಅವರು. ಅಂದರೆ ಹೆಚ್ಚು ಹಣ ಪಾರ್ಟಿ ಕಡೆಗೆ ಹರಿದು ಬರಲಿ ಅಂತ. ಯಾರು ಈ ಬಾಂಡ್ಗಳ ಇಶ್ಯೂ ಬಗ್ಗೆ ಆಸಕ್ತಿ ಇತ್ತೋ ಅವರ ಇಂಟ್ರೆಸ್ಟ್ ಅಷ್ಟೇ ಇದು. 2020ರಲ್ಲಿ ಏನಾಗುತ್ತೆ, ಹಲ್ದಿಯಾ ಎನರ್ಜಿ ಕಂಪನಿ ಮೇಲೆ CBI ದಾಳಿ ಆಗುತ್ತೆ. ಅಕ್ರಮ ಇನ್ವೆಸ್ಟ್ಮೆಂಟ್ ಕೇಸ್ನಲ್ಲಿ ಇವ್ರ ಮೇಲೆ ದಾಳಿ ಆಗುತ್ತಪ್ಪ. ದಾಳಿ ಆದಮೇಲೆ ಏನಾಯಿತು ನಿಮಗೆ ಬಿಟ್ಬಿಡ್ತೀನಿ ನಾನು. ಏನಾಯಿತು, ಇವರೆಷ್ಟು ದೇಣಿಗೆ ಕೊಟ್ಟರು, ಏನು ಲಾಭವನ್ನು ಪಡ್ಕೊಂಡಿದ್ದಾರೆ ಇವರು, ಆ ಒಂದು ಊಹೆಯನ್ನು ನಾನು ನಿಮಗೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಚೆಕ್ ಮಾಡಿಕೊಂಡ್ರೆ ವೇದಾಂತ ಲಿಮಿಟೆಡ್ ರಾಜಕೀಯ ಪಕ್ಷಗಳಿಗೆ 400 ಕೋಟಿ ರೂಪಾಯಿಗಳ ದೇಣಿಗೆಯನ್ನು ಇವರು ಕೊಟ್ಟಿದ್ದಾರೆ. ವೇದಾಂತ ಕಂಪನಿ ಮೇಲೆ ಏನಾಗಿತ್ತು ಕೇಸು, ED ರೇಡ್ ಆಗಿತ್ತು. 2020ರಿಂದನೂ ಕೂಡ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದರ ಅನ್ವಯವಾಗಿ ತನಿಖೆ ನಡೀತಾ ಇದೆ. ನಮಗೆ ತನಿಖೆ ನಡೀಲಿ, ಅವ್ರು ತಪ್ಪಿತ್ತ ಶಿಕ್ಷೆ ಆಗಲಿ. ಉದ್ದೇಶ ಏನು ಹೇಳಿ, ಕಪ್ಪು ಹಣ ಆಗಬಾರ್ದು, ತೆರಿಗೆ ವಂಚನೆ ಆಗಬಾರ್ದು, ಅಕ್ರಮವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹಣ ವರ್ಗಾವಣೆ ಆಗಬಾರ್ದು, ಜೊತೆಗೆ ಹಣದ ಮೂಲ ನಿಯತ್ತಾಗಿ ಸರಿಯಾಗಿ ಪರ್ಫೆಕ್ಟಾಗಿ ಇರಬೇಕು ಅಂತ. ಈ ಕಾರಣಕ್ಕೆ ತಾನೇ ITನೋ EDನೋ ಅಥವಾ CBI ರೇಡ್ ಮಾಡೋದು. ಉದ್ದೇಶ ಅದೇ ಆಗಿದ್ದರೆ ಅದು ಜಾರಿ ಆಗಲಿ, ಅಕ್ರಮ ಕಂಪ್ನಿಗಳು ತೆಗೆದು ಹಾಕಲಿ. ಬದಲಿಗೆ ಲಾಸ್ ಆಗಿರೋ ಕಂಪ್ನಿ ಬೇಕಾದ್ರೂ ದೇಣಿಗೆ ಕೊಡಬಹುದು ಅಂದಾಗ ಶೆಲ್ ಕಂಪನಿಗಳನ್ನು ಹುಟ್ಟು ಹಾಕೋದಕ್ಕೆ ಇದು ಇಂಡೈರೆಕ್ಟ್ ರೂಟ್ ಆಯ್ತು ರೀ ಅಷ್ಟೇ. ಶೆಲ್ ಕಂಪನಿ ಅಂದರೆ ಇನ್ನೇನೂ ಅಲ್ಲ, ಒಂದು ಕಂಪ್ನಿನೇ ಅಸ್ತಿತ್ವವೇ ಇರಲ್ಲ ರೀ ಒಂದು ಕಂಪ್ನಿಗೆ. ಹೆಸರಿಗೆ ಬುಕ್ಕಲ್ಲಿ ಕಾಗದದಲ್ಲಿ ಇರುತ್ತೆ ಒಂದು ಯಾವುದೋ ಅಡ್ರೆಸ್, ಫೇಕ್ ಅಡ್ರೆಸ್ಸು, ಒಂದು ಕಂಪನಿ ತೆರಿಗೆ ವಂಚನೆ ಮಾಡೋಕ್ಕೆ ಒಂದು ದಾರಿ. ಇವರಲ್ಲಿ ತೆರಿಗೆ ವಂಚನೆ ಮಾಡ್ತಾರೆ, ದೇಣಿಗೆ ಕೊಟ್ಬಿಡ್ತೀನಿ, ಈ ತೆರಿಗೆ ವಂಚನೆ ಮಾಡ್ತಾ ಇದ್ದೀನಿ, ಕಪ್ಪು ಹಣ ಇಲ್ಲಿರುತ್ತೆ, ನೀನು ನನ್ನನ್ನು ತಡಿಬೇಡ, ನನ್ನ ಹಿಡಿಬೇಡ, ಹಣ ತಲುಪಿಸ್ತೀನಪ್ಪ ನಾನು ನಿನಗೆ. ಅದಕ್ಕೇ 400 ಕೋಟಿ 300 ಕೋಟಿ 200 ಕೋಟಿ ಆದಾಯ ಬಂದರೆ 1000 ಕೋಟಿ 900 ಕೋಟಿ ಎಲ್ಲ ಹೇಗೆ ಕೊಡೋಕ್ಕಾಗುತ್ತೆ ಅಂದರೆ ಕಪ್ಪು ಹಣದ ರೂಟ್ ಅದು. ಕಪ್ಪು ಹಣಕ್ಕೇ ಬಿಳಿ ಹಣ ಮಾಡಿದಂಥ ಕಥೆ ಆಗಲ್ವೇನ್ರಿ ಇದು? ಆಗಲ್ವಾ? ಯಾವುದು ಬ್ಲಾಕ್ ಮನಿನೋ ಅದೇ ಅಲ್ಲಿ ವೈಟ್ ಆಗಿಬಿಡುತ್ತೆ. 50 ಕಂಪ್ನಿ ಶುರು ಮಾಡ್ತಾನೊಬ್ಬ, 50 ಅಡ್ರೆಸ್ ಇಟ್ಬಿಡ್ತಾನೆ ಒಂದು ಕಂಪ್ನಿಯವನು. ಅದರಲ್ಲಿ ಎಂಪ್ಲಾಯೀಸು ಇರಲ್ಲ, ಅದು ಕೆಲಸ ಕೂಡ ಮಾಡಲ್ಲ, ಅದನ್ನು ಲಾಸು ಅಂತಲೂ ತೋರಿಸ್ತಾನೆ, ಅದರಿಂದ ದೇಣಿಗೆ ಕೂಡ ಹೋಗುತ್ತೆ. ಇಡೀ ಜಗತ್ತಲ್ಲಿ ಲಾಸ್ ಆಗಿರೋ ಕಂಪನಿಯಿಂದನೂ ಕೂಡ ದೇಣಿಗೆ ಹೋಗಿರುವ ಇತಿಹಾಸ ಏನಾದರೂ ಇದ್ದರೆ ಥ್ರೂ ದಿಸ್ ಎಲೆಕ್ಟ್ರೋಲ್ ಬಾಂಡ್ ಮಾತ್ರ. ಎಂಟೈರ್ ವರ್ಲ್ಡಲ್ಲಿ ಸಾಧ್ಯ ಏನ್ರಿ? ನಿಮ್ಮ ಮನೆಯಲ್ಲೇ ನಿಮಗೆ ಲಾಸ್ ಆಗಿ ಕೂತಿದ್ರೆ, ನೀವು ಅಸಲೇ ನಿಮ್ಮ ಹತ್ರ ಇಲ್ಲದೇ ಇದ್ದಾಗ ಯಾರೋ ಬಂದ ಅಂತ 100 ಕೋಟಿ 200 ಕೋಟಿ ದಾನ ಕೊಡೋ ಉದಾಹರಣೆ ಎಲ್ಲಾದರೂ ಇದೆಯಂದ್ರೆ ಜಗತ್ತಲ್ಲಿ? ಇಲ್ಲಿ ಮಾತ್ರ ಸಾಧ್ಯ ಇದೆ. ಇದು ಕಪ್ಪು ಹಣ ಅಲ್ವಾ? ಇದೇ ಕಪ್ಪು ಹಣ ತಂದಿರೋದು ಇವರು. ಕಪ್ಪು ಹಣ ತಂದು ಬಿಡ್ತೀನಿ ಸುರಿದು ಬಿಡ್ತೀನಿ, ಕಪ್ಪು ಹಣ ನಿರ್ಮೂಲ ಮಾಡಿಬಿಡ್ತೀನಿ ಅಂತ ಹೇಳಿದ್ರಲ್ಲ ದೇಶದಿಂದ. ಇದೆ ನಿರ್ಮೂಲ ಮಾಡಿ ಎಲ್ಲಿ ಹೋಗ್ತಾ ಇದೆ? ಒಂದು ಖಜಾನೆ ಸೇರ್ತಾ ಇದೆ ಅದು ಅಂತ. ವೇದಾಂತ ಲಿಮಿಟೆಡ್ 400 ಕೋಟಿ ದೇಣಿಗೆ ಕೊಟ್ಟಿದೆ. ಇದು ಇವ್ರ ಮೇಲೂ ರೇಡ್ ಆಗಿದೆ ED ಕೇಸಲ್ಲಿ. 2020ರಿಂದನೂ ಕೂಡ ಇವರ ಒಂದು ತನಿಖೆ ನಡೀತಾ ಇದೆ. ಶಿಕ್ಷೆ ಆಯ್ತಾ ಬಿಡ್ತಾ ನಿಮಗೆ ಬಿಟ್ಬಿಡ್ತೀನಿ ನಾನು. ಯಶೋಧ ಹಾಸ್ಪಿಟಲ್ 162 ಕೋಟಿ ರೂಪಾಯಿಗಳ ದೇಣಿಗೆ, ಒಂದು ಆಸ್ಪತ್ರೆ ರೀ. 162 ಕೋಟಿ ರೂಪಾಯಿಗಳಲ್ಲಿ ಎಷ್ಟು ಪೇಷಂಟ್ಸ್ಗೆ ಹೆಲ್ಪ್ ಮಾಡ್ಬೋದಾಗಿತ್ತು ರೀ? ಟ್ರಾಲ್ ಪೊಲಿಟಿಕಲ್ ಪಾರ್ಟಿಗೆ ದೇಣಿಗೆ ಏನಕ್ಕೆ ಹೋಗುತ್ತೆ ಹೇಳಿ? ಒಬ್ಬರು ಅಧಿಕಾರಕ್ಕೆ ಬರಲಿ, ಚೆನ್ನಾಗಿ ಒಂದು ಆಳ್ವಿಕೆ ಕೊಡಲಿ, ಜನಗಳಿಗೆ ಒಂದು ಒಳ್ಳೇದು ಮಾಡಲಿ, ಒಂದು ಆರೋಗ್ಯ ವ್ಯವಸ್ಥೆ ಸರಿಯಾಗಿ ಕೊಡಲಿ, ಆಹಾರ ಕೊಡಲಿ, ಔಷಧಿ ಕೊಡಲಿ, ಮನೆ ಕೊಡಲಿ ಅಲ್ವಾ? ಒಂದು ಆಸ್ಪತ್ರೆ 162 ಕೋಟಿ ದೇಣಿಗೆ ಯಾಕ್ರಿ ಕೊಡ್ತಾರೆ? ವೈ? ಅದೇ 162 ಕೋಟಿಯಲ್ಲಿ ಎಷ್ಟು ಬೆಡ್ಗಳ ಆಸ್ಪತ್ರೆ ಮಾಡ್ಬೋದಾಗಿತ್ತು ರೀ ಇವರು? ಎಷ್ಟು ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಬೋದಾಗಿತ್ತು ಇವರು? ಅದೇನು ಇಲ್ಲಿಂದ ದೇಣಿಗೆ ಪೊಲಿಟಿಕಲ್ ಪಾರ್ಟಿಗೆ ಹೋಗಿ ಅವ್ರ ಅಧಿಕಾರಕ್ಕೆ ಬಂದು ಅವರೇ ಇಲ್ಲಿ ಬಂದು ಆರೋಗ್ಯ ವ್ಯವಸ್ಥೆ ಸರಿ ಮಾಡಬೇಕಾ? ನೋ. 162 ಕೋಟಿಲಿ ಎಷ್ಟು ಆಸ್ಪತ್ರೆ ಬೇಕಾದ್ರೂ ಕಟ್ರಪ್ಪ ನೀವು. ಕಟ್ಟಿ ಹಳ್ಳಿಲಿ ನಿಮ್ಮದೊಂದು ಆಸ್ಪತ್ರೆ ಮಾಡಿ ಟ್ರೀಟ್ಮೆಂಟ್ ಕೊಡಿ ಅಲ್ಲಿ ಜನಗಳಿಗೆ. ಒಂದು ಆಪ್ರೇಷನ್ಗೆ ಇಷ್ಟು ಆಪ್ರೇಷನ್ಗೆ ಒಂದು ತಿಂಗಳಲ್ಲಿ ನಾವು ಫ್ರೀ ಮಾಡ್ತೀವಿ ಅನೌನ್ಸ್ ಮಾಡಿ, ಜನಗಳಿಗೆ ಹೆಲ್ಪ್ ಆಗಲ್ವಾ? ಇವರೇ ರಾಜಕೀಯ ಪಾರ್ಟಿಯವರೇ ಬಂದು ಇವ್ರು ಆಯ್ಕೆಯಾಗಿ ಅಲ್ಲಿಂದ ಪಾರ್ಲಿಮೆಂಟಿಂದ ಬಂದು ಅವರು ಅದರಲ್ಲಿ ಆಸ್ಪತ್ರೆಗೆ ದೇಣಿಗೆ ಕೊಟ್ಟು ಆರೋಗ್ಯ ವ್ಯವಸ್ಥೆ ಸರಿ ಮಾಡಬೇಕಾ? ಇಲ್ವಲ್ಲ. ಕಾರ್ಪೊರೇಟ್ ಸಂಸ್ಥೆ ಯಶೋಧ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮೇಲೆ IT ದಾಳಿ ಆಗಿದೆ. ವಿಷಯ ಇಲ್ಲಿದೆ, IT ದಾಳಿ ಆಗಿದೆ. 2020ರಲ್ಲಿ 7 ಕಡೆ ದಾಳಿ ಆಗಿತ್ತು ಇವ್ರ ಮೇಲೆ, ದೇಣಿಗೆ ಅವ್ರು ಕೊಟ್ಟಿದ್ದಾರೆ. ಇದು ಹಫ್ತಾನ, ಇದು ಎಕ್ಸ್ಟಾರ್ಷನ್ನ, ಇದು ಒತ್ತೆ ಹಣನ ನಿಮಗೆ ಬಿಡ್ತಾ ಇದ್ದೀನಿ.